ದಾರಿ ತಪ್ಪುಡ್ತಾನಂತ ಅರ್ಧಾರಿಗ್ ತಳ್ಳುತ್ತಾರೆ. ಡೆಡ್ಡೆಂಡು ಸಿಕ್ಕ ಮೇಲೆ ಹೆಡ್ಡೆಡ್ಡು ಚೆಚ್ಕೋತಾರೆ. ಮುಡುಗ ಒಳ್ಳೆವನಪ್ಪ ಮಾಡ್ತಾನೆ ನಮ್ಮಂದಪ್ಪ. ಇದು ಬರ್ಲಿ. ಓಕೆ ಸರ್. ಬೆಳಗದ್ದು ಕಾಫಿ ಕುಡಿ, ಏನಾದ್ರೂ ಹಲ್ಲುಜಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಎಲ್ರಿಗೂ ನಮಸ್ಕಾರ. ರೋಮಿಯೋ ನನ್ನ ಕೆರಿಯರಲ್ಲಿ 3ನೇ ಸಿನಿಮಾ. ಇವನೇ ಪಾಂಡು, ನನ್ಗಿರೋ ಒಬ್ಬನೇ ವೈರಿ. ಐ ಆಮ್ ವರ್ಜಿನ್. ಇದು ನಿಮ್ಮ ಹಳೆ ಟಿ ಶರ್ಟ್ ಅಲ್ವಾ? ಪಕ್ಕಾ ಡಮ್ಮಿ ಪೀಸ್. ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ಮುಂಚೆ 2 ಪ್ರಾಜೆಕ್ಟ್ ನಾನು ಹೊಸಬ್ರಿಗೆ ಮಾಡಿದ್ದೆ. ಬಟ್ ಗಣೇಶ್ ಸರ್ ಆ್ಯಂಡ್ ಹ್ಯೂಜ್ ಸ್ಟಾರ್ ಕಾಸ್ಟ್ ಇರೋದ್ರಿಂದ ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ಹ್ಯೂಜ್ ಆಯಿತು. ಆ್ಯಂಡ್ ಅದೇ ಥರ ವಿತ್ ವೆರಿ ಸಿನ್ಸಿಯರ್ ಎಫರ್ಟ್, ಜೆನ್ಯುನ್ ಎಫರ್ಟ್, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ ಸಿನಿಮಾನ ಶೂಟ್ ಮಾಡಿದ್ವಿ. ಕ್ವಾಲಿಟಿನೂ ಅಮೇಝಿಂಗ್ ಆಗಿ ಬಂತು. ಹುಚ್ಚಿದ ಮನೆ ಸರಿಯಾಗಿ ಬೆಳೆಸಬೇಕು. ಬೆಳೆಸಿಲ್ವಾ? 10 ಸೆಂಟಿಮೀಟರ್ ಕಚ್ಚ 100 ಸೆಂಟಿಮೀಟರ್ ಆಗಿಲ್ವಾ? ದ ಹೋಲ್ ಟೀಮ್ ವೇರ್ ಹ್ಯಾಪಿ. ಬಟ್ ರಿಲೀಸ್ ಟೈಮಲ್ಲಿ ಮಾರ್ಕೆಟಿಂಗ್ ಅಂತ ಬಂದಾಗ ಸ್ವಲ್ಪ ಒಂದು ಲೆವೆಲ್ಗೆ ಹ್ಯೂಜ್ ರೀಚ್ ಬೇಕಾಗಿತ್ತು. 2012ಅಲ್ಲಿ ನ್ಯೂಸ್ ಚಾನೆಲ್, ಮ್ಯೂಸಿಕ್ ಚಾನೆಲ್ ಡಾಮಿನೆನ್ಸ್ ಜಾಸ್ತಿ ಇದ್ದಿದ್ದ ಟೈಮ್ ಅಂತ ಹೇಳ್ಬೋದು. ಸೊ ಈ 2 ಮಾಧ್ಯಮಗಳನ್ನ ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡಿದ್ರೆ ಒಂದು ಒಳ್ಳೆ ರೀಚ್ ಮಾಡಿಸ್ಬೋದು ಅನ್ನೋ ನಂಬಿಕೆ ನನಗೆ ತುಂಬ ಇತ್ತು. ಬಟ್ ಅದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗಿತ್ತು, ಸಮಥಿಂಗ್ ಟು ರನ್ ಇನ್ ದ ಚಾನೆಲ್. ಒಂದು ಸಾಫ್ಟ್ವೇರ್ ಬೇಕಾಗಿತ್ತು. ಸೊ ಅದಕ್ಕೆ ಸಾಂಗ್ ಯಾವಾಗಲೂ ಜನರ ಮನಸ್ಸಲ್ಲಿ ತುಂಬ ಲಾಂಗ್ ರನ್ನಲ್ಲಿ ಉಳಿಯೋ ಒಂದು ವಿಷಯ. ಸೊ ಆ ಸಾಂಗನ್ನು ಪ್ರಮೋಷನಲ್ ಸಾಂಗ್ ಆಗಿ ಕನ್ವರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಐಡಿಯಾ ನನಗೆ ಹುಟ್ಟಿತು. ಸೊ ಇಮಿಡಿಯೇಟ್ ಆಗಿ ನಾನು ಅರ್ಜುನ್ ಜನ್ಯ ಅವ್ರನ್ನ ಮೀಟ್ ಆದೆ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಒಂದು ಹೊಸ ಸಾಂಗೇ ಕ್ರಿಯೇಟ್ ಮಾಡಿಬಿಡ್ಬೋದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅರ್ಜುನ್ ಸರ್ ಹೇಳಿದ್ರು, ಇಲ್ಲ, ವಿ ಆಲ್ರೆಡಿ ಹ್ಯಾವ್ ಎನ್ ವೆರಿ ಗುಡ್ ಪೆಪ್ಪಿ ನಂಬರ್. ಸೊ ಬೈ ಟು ಬೆಡ್ಶೀಟಲ್ಲಿ ಅನ್ನೋದು ಸಿನಿಮಾಗೋಸ್ಕರ ಕ್ರಿಯೇಟ್ ಮಾಡಿದ ಸಾಂಗು. ಸೊ ಅದನ್ನೇ ನಾವು ಅದಕ್ಕೆ ಇನ್ನೊಂದು ಶೈಲಿ ಕೊಟ್ಟರೆ, ಒಂದು ಹೊಸ ಟಚ್ ಕೊಟ್ಟರೆ ಆ ಸಾಂಗ್ ಇನ್ನೂ ಟ್ರೆಂಡಿಯಾಗಿ ಕೇಳುತ್ತೆ ಅನ್ನೋದು ಅರ್ಜುನ್ ಸರ್ ಒಪಿನಿಯನ್ ಆಗಿತ್ತು. ನಾನು ಯಾವಾಗಲೂ ಅರ್ಜುನ್ ಸರ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಅವರ ಎಕ್ಸ್ಪೀರಿಯನ್ಸ್ನ ನಂಬ್ತೀನಿ. ಸೊ ಇಮಿಡಿಯೇಟಾಗಿ ಓಕೆ ಅಂತ ಹೇಳಿದೆ. ಸೊ ಆ ಸಾಂಗ್ಗೆ, ಯಾಕಂದರೆ ಬೈ ಟು ಬೆಡ್ಶೀಟಲ್ಲಿ ಅನ್ನೋ ಒಂದು ಸಾಂಗ್ನ ಯೋಗರಾಜ್ ಭಟ್ ಸರ್ ಬರೆದಿದ್ರು ಸಿನಿಮಾಗೋಸ್ಕರ. ಸೊ ಈ ಸಾಂಗು ಸಿನಿಮಾ ಕನೆಕ್ಟೆಡ್ ಆಗೇ ಇಲ್ಲದೆ ಒಂದು ಟ್ರೆಂಡಿ ನಂಬರ್ ಆಗಿ ಎಲ್ರಿಗೂ ಒಂದು ಫನ್ ಆಗಿ ಒಂದು ಲೇಟೆಸ್ಟ್ ಆಗಿ ಕೇಳಬೇಕು ಅನ್ನೋದು ಒಂದು ಬೇಸಿಕ್ ಐಡಿಯಾವಾಗಿತ್ತು. ಸೊ ಅದಕ್ಕೆ ಸಂತು ಅವ್ರನ್ನ ಲಿರಿಕ್ಸ್ ಬರೆಯೋಕ್ಕೆ ನಾವು ಹೇಳಿದ್ವಿ. ಈ ಅರ್ಜುನ್ ಮಾಡಿರೋ ನಾವು ಮಾಡ್ತಾ ಇರೋ ಆಲ್ಬಮ್ ಸಾಂಗ್ದು 2 ಲೈನು. ಬೆಳಗ್ಗೆದ್ದು ಕಾಫಿ ಕುಡಿ, ಏನಾದರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರು ರೋಮಿಯೋ. ರೆಗ್ಯುಲರ್ ಆಗಿ ಎಲ್ಲ ರೈಟರ್ಸ್ ಬರೀತಾರೆ. ಇದರಲ್ಲಿ ಸಂತು ಅವರು ಡೈಲಾಗ್ ರೈಟರ್ ಕೂಡ. ಈ ಹಾಡಿಗೆ ಆಲ್ಬಮ್ ಸಾಂಗ್ ಅನ್ನೋದಕ್ಕೋಸ್ಕರ ಅವರು ತುಂಬ ಕಾಳಜಿ ತೊಗೊಂಡು ಈ ಲೈನ್ಸ್ನ ಅವ್ರು ಬರೆದಿದ್ದಾರೆ. ಹೇಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಏನೇನು ಜನರಿಗೆ ಸಣ್ಣ ಸಣ್ಣ ನಿಜ ಜೀವನದ ಅಥವಾ ತುಂಬ ಈಸಿಯಾದಂಥ ಮಾತುಗಳನ್ನ ಹೇಳ್ಬೋದು, ಏನು ಅಡ್ವೈಸ್ ಕೊಡ್ಬೋದು ಅನ್ನೋದನ್ನು ಉಲ್ಟಾ ಮಾಡಿ, ಜೀವನನ ಉಲ್ಟಾ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಲೈನ್ಸ್ನ ತುಂಬ ಚೆನ್ನಾಗಿ ಸಂತು ಬರ್ತಾರೆ. ಅದು ಲೈನ್ಸ್ ಕೂಡ ನಾವೇ ಹಾಡಿದ್ದೀವಿ. ತುಂಬ ಚೆನ್ನಾಗಿ ಟ್ರೆಂಡಿಯಾಗಿ ಸಿನಿಮಾ ಕನೆಕ್ಟ್ ಇಲ್ಲದೆ ಒಂದು ಸಾಂಗ್ನ ತುಂಬ ಚೆನ್ನಾಗಿ ಬರ್ಕೊಟ್ರು. ಸೊ ಒಂದು ಸಾಂಗ್ ಆಡಿಯೋ ಆಗಿ ಬಂದಾಗ ಅದಕ್ಕೆ ವಿಡಿಯೋ ಅನ್ನೋದನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಾವು ಮಾಧ್ಯಮದಲ್ಲಿ ರನ್ ಮಾಡೋಕ್ಕಾಗುತ್ತೆ. ಬೆಳಗ್ಗೆದ್ದು ಕಾಫಿ ಕುಡಿ, ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಸೊ ಸಿನ್ಸ್ ಸಿನಿಮಾದಲ್ಲೂ ಹ್ಯೂಜ್ ಬಡ್ಜೆಟ್ ಹಾಕಿರ್ತೀವಿ, ಸೊ ಒಂದು ಶಾರ್ಟ್ ಬಡ್ಜೆಟಲ್ಲಿ ಶಾರ್ಟ್ ಟೈಮಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ತುಂಬ ಕಲರ್ಸ್ಗಳನ್ನ ಯೂಟಿಲೈಸ್ ಮಾಡಿ, ಯಾಕಂದರೆ ಈ ರೋಮಿಯೋ ಅನ್ನೋ ಒಂದು ಸಿನಿಮಾ ವೆರಿ ಕಲರ್ಫುಲ್ ಸಿನಿಮಾ, ವೆರಿ ಯೂತ್ಫುಲ್ ಸಿನಿಮಾ, ವೆರಿ ಟ್ರೆಂಡಿ ಸಿನಿಮಾ, ಇದೆಲ್ಲನೂ ರಿಫ್ಲೆಕ್ಟ್ ಆಗೋ ಥರ ಒಂದು ವಿಡಿಯೋ ಆಗಿರಬೇಕು ಅಂತ ಹೇಳಿದಾಗ ಅದನ್ನು ಒಂಥರ ಈ MTV ಆಲ್ಬಮ್ ಸಾಂಗ್ಸ್ಗಳು ಬರುತ್ತಲ್ಲ ಆ ಸ್ಟೈಲಲ್ಲಿ ಮಾಡಬೇಕು ಅನ್ನೋದು ನನ್ನ ಐಡಿಯಾವಾಗಿತ್ತು. ಸೊ ಲಾಟ್ ಆಫ್ ಕಲರ್ಸ್ ಎಲ್ಲ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿ ಒಂದು ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆವಾಗಲೇ ಆ್ಯಕ್ಚುಲಿ ಸಿನ್ಸ್ ಬಡ್ಜೆಟ್ನ ಕಮ್ಮಿ ಮಾಡಿ ವರ್ಕ್ ಮಾಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ 5D ಅನ್ನೋ ಒಂದು ಕ್ಯಾಮ್ರಾ ರಿಲೀಸ್ ಆಗಿತ್ತು. ಆ್ಯಕ್ಚುಲಿ ಡಿಜಿಟಲ್ ಎರಾ ಸ್ಟಾರ್ಟ್ ಆಗಿದ್ದ ಟೈಮ್ ಅಂತಲೂ ಹೇಳ್ಬೋದು. ಸೊ ಆ ಕರೆಕ್ಟಾಗಿ ಆ 5Dನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು
ನಾವು ಶೂಟ್ ಮಾಡಿದ ಸಾಂಗೇ ಬೆಳಗೆದ್ದು ಕಾಫಿ ಕೊಡಿ. ತಪ್ಪುಡ್ತಾನಂತ ಅಡ್ಡಾರಿ ತಳ್ಳುತ್ತಾರೆ, ಹೆಡ್ಡೆಂಡು ಸಿಕ್ಕ ಮೇಲೆ ಹೆಡ್ಡೆಂಡು ಚೆಚ್ಕೋತಾರೆ. ಈಗ ಬರೀ ಗಣೇಶ್ ಸರ್ ಮಾತ್ರ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ಅವ್ರ ಜೊತೆಗೆ ರಂಗಾಯಣ ರಘು ಸರು, ಸಾಧು ಸರು ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಫನ್ ಎಲಿಮೆಂಟ್ ನ ತರ್ಬೋದು ಅನ್ನೋದು ಐಡಿಯಾ ಇತ್ತು. ಪ್ಯಾರಲಲಿ ನನಗೆ ಇನ್ನೊಂದು ಐಡಿಯಾ ಏನಂದ್ರೆ, ಅರ್ಜುನ್ ಸರ್ ಈ ಸಾಂಗ್ ಅಲ್ಲಿ ಫೀಚರ್ ಆದ್ರೆ, ಯಾಕಂದ್ರೆ ಅವರೇ ಕ್ರಿಯೇಟ್ ಮಾಡಿರೋ ಸಾಂಗ್ ನ ಅವ್ರ ಫೀಚರ್ ಆದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜನಕ್ಕೆ ಅಂತ ಹೇಳಿ ಅರ್ಜುನ್ ಸರ್ ನ ರಿಕ್ವೆಸ್ಟ್ ಮಾಡಿದ್ವಿ. ಬಟ್ ಹಿ ವಾಸ್ ಲಿಟಲ್ ಹೆಸಿಟೆಂಟ್ ಅಟ್ ದ ಬಿಗಿನಿಂಗ್, ಬಟ್ ಸ್ಟಿಲ್ ಹಿ ಸೆಡ್ ಓಕೆ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ನಂಬಿಕೆನಲ್ಲಿ ಬಂದ್ರು. ಅರ್ಜುನ್ ಸರ್ ಫಸ್ಟ್ ಟೈಮ್ ಫೀಚರ್ ಆಗಿರೋ ಸಾಂಗು. ಪ್ಯಾರಲಲಿ ಏನಂದ್ರೆ 4 ಜನನ್ನು ಕೇಳಿದಾಗ ಲೈಕ್ ಗಣೇಶ್ ಸರು, ಅರ್ಜುನ್ ಸರು, ಸಾಧು ಸರು, ರಂಗಾಯಣ ರಘು ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಅಂತ 1 ಸೆಕೆಂಡ್ ಹೇಳಿಲ್ಲ. ಇಮಿಡಿಯೇಟ್ ಬಂದರು, ಎಕ್ಸಿಕ್ಯೂಟ್ ಮಾಡಿದ್ವಿ, ಸಾಂಗು ಶೂಟು ಮಾಡಿದ್ವಿ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂತು. ಬಟ್ ಶೂಟಿಂಗ್ ಮಾಡ್ತಿದ್ದ ಟೈಮಲ್ಲೇ ನನಗೊಂದು ಐಡಿಯಾ ಬಂತು. ಏನಂದರೆ, ಈ ಸಾಂಗ್ನ ಯಾಕೆ ಅವರೇ ಹಾಡಬಾರ್ದು, ಗಣೇಶ್ ಸರ್ ವಾಯ್ಸಲ್ಲೇ ಇದ್ದರೆ, ರಂಗಾಯಣ ರಘು ಸರ್ ವಾಯ್ಸಲ್ಲೇ ಇದ್ದರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ ಅಂತ ಹೇಳಿ ಆ ಐಡಿಯಾನ ಪಿಚ್ ಮಾಡಿದೆ ಎಲ್ರಿಗೂ. ಸೊ ಇಮಿಡಿಯೇಟ್ ಎಲ್ಲರೂ 1 ಸೆಕೆಂಡ್ ಯೋಚನೆ ಮಾಡಿದೆ, ಸರಿ ಅದನ್ನು ಮಾಡ್ಬಿಡೋಣ ಅಂತ ಹೇಳಿ. ಅಲ್ಲೇ ಸ್ಟುಡಿಯೋ ಇತ್ತು ಪಕ್ಕದಲ್ಲೇ, ಪ್ರಸಾದ್ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ. ಅಲ್ಲೇ ಇಮಿಡಿಯೇಟ್ ಅಲ್ಲೇ ಹೋದ್ವಿ, ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಗಣೇಶ್ ಸರ್ದು ರೆಕಾರ್ಡಿಂಗ್ ಶುರು ಆಯಿತು. ಬಟ್ ಗಣೇಶ್ ಸರ್ಗೆ ಎಷ್ಟು ಪ್ರೆಷರ್ ಇತ್ತು ಅಂತ ಹೇಳಿದ್ರೆ, ಸಾಧು ಸರು ಮ್ಯೂಸಿಕ್ ಡೈರೆಕ್ಟ್ರು, ಅರ್ಜುನ್ ಜನ್ಯ ಸರು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಇಬ್ರು ಐಡಿಯಾಗಳನ್ನ ಅವ್ರು ಮ್ಯಾಚ್ ಮಾಡಿ ಮಾಡಬೇಕಾಗಿರೋ ಒಂದು ಸಿಚುವೇಶನ್ ಆಯಿತು. ರೋಲಾ ದಾರಿ ತಪ್ಪುಡ್ತಾನಂತ ಅರ್ಧಾರಿ ತಳ್ಳುತ್ತಾರೆ, ಡೆಡ್ಡೆಂಡು ಸಿಕ್ಕ ಮೇಲೆ ಹೆಡ್ಡೆಡ್ಡು ಚೆಚ್ಕೋತಾರೆ. ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಬಟ್ ಬ್ರಿಲಿಯಂಟ್ ಆಗಿ ಯಾವುದೇ ಟೆನ್ಷನ್ ತಗೊಳ್ದೆ ಕ್ಯಾಶುಯಲ್ ಆಗಿ ಅವ್ರಿಗೆ ಯಾವ ಸ್ಟೈಲ್ ಬರುತ್ತೆ ಆ ಸ್ಟೈಲಲ್ಲಿ ಹಾಡಿ ಆ ಸಾಂಗ್ನ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ಗಣೇಶ್ ಸರ್ ಇಲ್ಲದೆ ಇದ್ರೆ ಆ ಸಾಂಗ್ಗೆ ಲೈಫೇ ಇರಲ್ಲ ಅಂತ ನಾನು ಹೇಳ್ಬೋದು. ಪ್ಯಾರಲಿ ಅದೇ ಥರ ರಘು ಸರ್ ಸಿಂಗರ್ ಅಲ್ಲ, ಬಟ್ ಅವ್ರಿಗೆ ಸ್ಟೇಜ್ ಸಿಂಗಿಂಗಲ್ಲಿ ಸ್ವಲ್ಪ ಐಡಿಯಾ ಇತ್ತು. ಸೊ ಸಾಧು ಸರ್ ಏನು ಮಾಡಿದ್ರು, ಅವ್ರ ಜೊತೆಗೇನೆ ಇದ್ದು ಈಚ್ ಡೈಲೆಕ್ಟು, ಅದರ ಮಾಡ್ಯುಲೇಷನು, ಆ ಫ್ರೇಸಿಂಗ್ ಯಾವ ಥರ ಸಿಂಗ್ ಮಾಡಬೇಕು ಅನ್ನೋ ಎಲ್ಲಾನು ಸಾಧು ಸರ್ ಟೀಚ್ ಮಾಡಿದ್ರು ಕನ್ಸೋಲ್ ಒಳಗಡೆ ಹೋಗಿ. ನಮ್ ಹುಡುಗ ಒಳ್ಳೆವನಪ್ಪ ಮಾಡ್ತಾನೆ, ನಮ್ಮ ಹುಡುಗ ಒಳ್ಳೆವನಪ್ಪ ಮಾಡ್ತಾನೆ, ನಮ್ಮನ್ ಬೆಪ್ಪ. ಇದು ಬರ್ಲಿ. ಓಕೆ ಸರ್. ಒಳ್ಳೆವನಪ್ಪ ಚೆನ್ನಾಗಿದೆ. ನಮ್ ಹುಡುಗ ಒಳ್ಳೆವನಪ್ಪ ಮಾಡ್ತಾನೆ, ನಮ್ಮನ್ ಬೆಪ್ಪ. ನಮ್ ಹುಡುಗ ಒಳ್ಳೆವನಪ್ಪ ಮಾಡ್ತಾನೆ, ನಮ್ಮನ್ ಬೆಪ್ಪ. ನಮ್ ಹುಡುಗ ಒಳ್ಳೆವನಪ್ಪ ಮಾಡ್ತಾನೆ, ನಮ್ಮನ್ ಬೆಪ್ಪ. ಸೂಪರ್ಮ. ಅರ್ಜುನ್ ಸರ್ ಅದರ ಹೊರಗಡೆ ಇದ್ದು ಅದನ್ನ ಮಾನಿಟರ್ ಮಾಡ್ತಾ ಇದ್ರು. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಅಂತ ಹೇಳ್ಬೋದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನನಗೆ ಅಷ್ಟು ಖುಷಿ ಕೊಟ್ಟಿದ್ದ ವಿಷಯ ಅಂತ ಹೇಳ್ಬೋದು. ಅದೇ ಥರ ಸಾಧು ಸರ್ ಬಗ್ಗೆ ಹೇಳೋದು ಬೇಕಾಗೇ ಇಲ್ಲ. ಅವರು ಮ್ಯೂಸಿಕ್ ಡೈರೆಕ್ಟ್ರು, ಈಸಿಯಾಗಿ ಮಾಡಿ ಮುಗಿಸಿದ್ರು. ಪರ ನೀ ಹಾರ್ಟು ಕೆರ್ಕೋ ರೆಡಿ. ಪರ ನೀ ಹಾರ್ಟು ಕೆರ್ಕೋ, ಸರ ನೀ ಮನ್ಸು ಮಾರ್ಕೋ, ಗಿರ ಲೋಕಾನ ಸುತ್ಕೋ, ಪ್ರಣಯ ಆಗೋ ಟೈಮ್ ಆಯ್ತು. ನನ್ನ ಹುಡುಗಿ ಪೂನಂ ಬೇಡಿ, ಯಾಮಾರಿ ಕಣ್ಣು ಹೊಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ, ನನ್ನ ಹೆಸರು ರೋಮಿಯೋ. ಮೈ ತುಂಬಾ ಕೆಲಸ ಕೊಟ್ರೆ ಹಂಗೆ ಎಸ್ಕೇಪ್ ಆಗ್ತೀವಿ, ರಾಮಾಗಿರ್ತೀವಿ ನಾವು. ಮೈ ತುಂಬಾ ಕೆಲಸ ಕೊಟ್ರೆ ಹಂಗೆ ಎಸ್ಕೇಪ್ ಆಗ್ತೀವಿ. ಸೊ ಆಲ್ ಪುಟ್ ಟುಗೆದರ್ ಎಲ್ಲಾನು ಮಾಡಿ ಒಂದು ಫೈನಲ್ ಔಟ್ಪುಟ್ ನೋಡಿದಾಗ ಇಡೀ ಟೀಮಿಗೆ ಅಷ್ಟು ಖುಷಿ ಕೊಡ್ತು. ಸೊ ಸಾಂಗ್ ಏನೋ ಕ್ರಿಯೇಟ್ ಮಾಡಿಬಿಟ್ವಿ, ಅದರ ರೀಚ್ ಅನ್ನೋದು ಬಂದಾಗ ನಾನು ಈ ಟೈಮಲ್ಲಿ ಆನಂದ್ ಆಡಿಯೋ ಅವ್ರನ್ನ ಡೆಫಿನೆಟ್ ಆಗಿ ಹೇಳಬೇಕು. ಯಾಕಂದರೆ ಆನಂದ್ ಆಡಿಯೋದಲ್ಲಿ ಮೋಹನ್ ಸರು, ಶ್ಯಾಮ್ ಸರು, ಆನಂದು, ಇವ್ರು 3 ಜನ ಜಸ್ಟ್ ನಾವೇನೋ ಓನರ್ಸು, ನಾವು ಕೊಟ್ವಿ ಸಾಂಗ್ನ ಹಾಕ್ತೀವಿ ಅನ್ನೋ ಥರ ಇಲ್ಲದೆ ಅದರ ಮ್ಯಾಕ್ಸಿಮಮ್ ಎಫರ್ಟ್, ಹಾರ್ಟ್ ಆ್ಯಂಡ್ ಸೋಲ್ ಆ ಸಾಂಗ್ ಕೊಟ್ಟರು. ಚೆನ್ನಾಗಿ ಬಂದಿದೆ, ಇದನ್ನು ಡೆಫಿನೆಟ್ ಆಗಿ ಪುಷ್ ಮಾಡೋಣ ಅಂತ ಮಾಡಿದ್ರು. ಆ ಸಾಂಗ್ ಅಷ್ಟೇ ದೊಡ್ಡ ಮಟ್ಟಕ್ಕೆ ರೀಚ್ ಆಯಿತು. ರೀಚ್ ಆಗೋದು ಒಂದು ಇದರಲ್ಲಾದರೂ ಇದನ್ನೆಲ್ಲಾನು ಸಕ್ಸಸ್ ಮಾಡಿಕೊಟ್ಟಿದ್ದು ಆಡಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಗಣೇಶ್ ಸರ್ ಫ್ಯಾನ್ಸ್ಗೆ ಈ ಸಾಂಗ್ನ ಯಾರ್ಯಾರು ಇಷ್ಟಪಟ್ಟರು
ಅವ್ರು ಎಲ್ಲರಿಗೂ ನನ್ನ ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನ್ನ ಸಿನಿಮಾದ ಅನುಭವಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.